ವಿವಾದದಲ್ಲೇ ಶುರುವಾದ ಎಸ್ಐಆರ್ಗೆ ಇತಿಶ್ರೀ ಬಿದ್ದಿದ್ದು ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. 25 ವಿಧಾನಸಭಾ ಕ್ಷೇತ್ರಗಳ ಅರ್ಧದಷ್ಟು ಮತದಾರರ ಹೆಸರೇ ಡಿಲೀಟ್ ಆಗಿವೆ. ಸುದ್ದಿ ಕೇಳಿ ಜನ ಕಳವಳ ಆಗಿದ್ದಲ್ಲದೆ ಪುನರ್ ಪರಿಶೀಲನೆಗೆ ಒತ್ತಾಯಿಸಿದ್ದಾರೆ. ಜನರ ಕಷ್ಟ ನಷ್ಟದ ಚರ್ಚೆ ಕನಸಷ್ಟೇ. ಕಲಾಪ ರಾಜೀನಾಮೆ ಪ್ರಲಾಪಕ್ಕೆ ವ್ಯರ್ಥವಾಯಿತು. ಡಿಸಿಎಂ ಪರಂ ನಾಗೇಂದ್ರ ಬೆನ್ನಿಗೆ ನಿಲ್ತಾ ಇದ್ದಂತೆ ಸಾಮ್ರಾಟರು ರಿಸೈನ್ ಅಸ್ತ್ರ ಪ್ರಯೋಗಿಸಿದ್ರು. ಈ ಮಧ್ಯೆ ಕೇಂದ್ರ ಸಚಿವರತ್ತ ಬೊಟ್ಟು ಮಾಡಿದ ನಾಗೇಂದ್ರ ಜಾತಿಯನ್ನೇ ಗುರಾಣಿ ಮಾಡಿಕೊಂಡ ಅನುಮಾನ ಮೂಡ್ತಾ ಇದೆ. ಎನ್ಕೌಂಟರ್ ತನಿಖೆ ಮಧ್ಯೆ ದುಷ್ಕರ್ಮಿಗಳು ಅರಣ್ಯ ಇಲಾಖೆ ಶಿಬಿರವನ್ನೇ ಸ್ಫೋಟಿಸಿದ್ದಾರೆ. ಪ್ರಾಣಿಗಳ ರಕ್ಷಣೆಗೆ ಕ್ರಮ ಅಂತಾನೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಮೃತರು ಅಮಾಯಕರ ಬೇಟೆಗಾರರ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಲಿದೆ ಅಂತ ವಿಜಯ್ಗೆ ಡಿಚ್ಚಿ ಕೊಟ್ರು. ಜನನ ಪ್ರಮಾಣ ಹೆಚ್ಚಿಸಲು ತಮಿಳುನಾಡು ಆಂಧ್ರ ಮಾದರಿಯ ಮೊರೆ ಹೋಗಿದೆ. 3ನೇ ಮಗು ಹೆರೋರಿಗೆ ವಿಜಯ್ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಸರ್ಕಾರಿ ಮಹಿಳಾ ನೌಕರರಿಗೆ 1 ವರ್ಷ ವೇತನ ಸಹಿತ ಹೆರಿಗೆ ರಜೆ ಘೋಷಣೆ ಮಾಡಿದೆ. ದೇವಭೂಮಿ ಉತ್ತರಾಖಂಡ್ನಲ್ಲಿ ವರುಣ ಅಕ್ಷರಶಃ ಪ್ರಳಯ ರುದ್ರನಾಗಿದ್ದಾನೆ. ಮೇಘಸ್ಫೋಟಕ್ಕೆ ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿವೆ. ಭೂಕುಸಿತ ಹಾಗೂ ಪ್ರವಾಹಕ್ಕೆ ಸಿಲುಕಿ ವಾಹನಗಳು ನೀರು ಪಾಲಾಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.